ಘೋಷಣೆ ಕೂಗಿದ್ರು, ಅದಕ್ಕೆ ಯಾವ ರೀತಿಯಾಗಿ ಏನಾಗ್ತಾ ಇದೆ? ನನ್ನ ಅನಿಸಿಕೆಯಲ್ಲಿ ಇದು ಒಂದು ದೇಶದ್ರೋಹದ ವಿಚಾರ. ಇದು ಆಗಬಾರ್ದಿತ್ತು, ಆಗಿದೆ. ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು. ಯಾಕಂದರೆ ಒಂದು ದೇಶದಲ್ಲಿ ಶಾಂತಿ ಸೌಹಾರ್ದ ಇರಬೇಕಾದ್ರೆ ಅದಕ್ಕೆ ಮೂಲತಃ ನಾವು ನಮ್ಮ ದೇಶದ ಮೇಲೆ ಇರುವಂಥ ಪ್ರೇಮವನ್ನು ಮಿಕ್ಕಿದ್ದೆಲ್ಲ ಬದಿಗೆ ಇಟ್ಕೊಂಡ್ಬಿಟ್ಟು ದೇಶ ಮೊದಲು ಅನ್ನೋದು ನಮ್ಮ ಮನಸ್ಸಲ್ಲಿ ಇರಬೇಕು. ಅದಕ್ಕೆ ಅದರ ಉಲ್ಲಂಘನೆ ಆದರೆ ಕಠಿಣವಾದ ಶಿಕ್ಷೆ ಆಗಬೇಕು ಅನ್ನೋದು ನನ್ನ ವಿಚಾರ. ಕೂಗಿದ ನಂತರ ಎಷ್ಟೋ ಗಂಟೆಗಳ ನಂತರವೂ ಕೂಡ ಕಾಂಗ್ರೆಸ್ಸಿನ ಕೆಲವೊಬ್ಬರು ನಾಯಕರು ಇದು ಕೂಗೇ ಇಲ್ಲ ಅನ್ನುವಂಥ ವಾದವನ್ನು ಮಾಡಿದರು. ಆಮೇಲೆ SFL ವರದಿ ಬಂದ ಮೇಲೆ ಹೌದು ಕೂಗಿದಾರಂತ ಗೃಹ ಸಚಿವರೇ ಖುದ್ದಾಗಿ ಹೇಳಿದರು. ಆದರೂ ಇಲ್ಲಿವರೆಗೂ ಕೂಡ ಇನ್ನು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಅದು ಆಗಿರಲಿಲ್ಲ, ಕೂಗಿರಲಿಲ್ಲ ಅನ್ನುವಂಥ ವಾದನ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಹಿಂಗೆ ಯಾಕೆ ಆಗ್ತಾ ಇದೆ ಸರ್ ಅಂತ? ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ. ತಾವು ಹೇಳಿದ್ದೇ ಸತ್ಯ ಅಂತ ತಿಳ್ಕೊಂಡಂಥ ವ್ಯಕ್ತಿಗಳು ಭಾಳಷ್ಟು ಜನ ಇದ್ದಾರೆ. ಅದರಿಂದಾಗಿ ಈ ರೀತಿ ಜನರನ್ನು ಒಂದು ರೀತಿಯಲ್ಲಿ ತಪ್ಪು ದಾರಿಗೆ ತಗೊಂಡೋಗುವಂಥ ಪ್ರಯತ್ನಗಳು ನಡೀತಾ ಇರ್ತದೆ. ಎಲ್ಲರೂ ಒಂದೇ, ಅವರು ಇವರನ್ನು ದೂರ್ತಾ ಇರ್ತಾರೆ, ಇವರು ಅವರನ್ನು ದೂರ್ತಾ ಇರ್ತಾರೆ. ಅದರಿಂದಾಗಿ ಯಾವುದೇ ವಿಚಾರದಲ್ಲಿ ಒಂದು ಚರ್ಚೆ ನಡೀಬೇಕಾದ್ರೆ ಅದರಲ್ಲಿ ಸತ್ಯ ಭಾಳ ದೂರ ಇದೆ ಅಂತ ನಾನು ವಿಚಾರ. ಪಕ್ಷಗಳು ಅವ್ರದ್ದು ಅವರು ಅಧಿಕಾರದಲ್ಲಿ ಅವ್ರದ್ದು ಪರವಾಗಿ ಮಾಡೋದು, ಇವ್ರ ಅಧಿಕಾರದಲ್ಲಿ ಇವ್ರ ಪರವಾಗಿ ಮಾಡೋದು ಸಾಮಾನ್ಯ ಸರ್. ಆದರೆ ಕಾನೂನಕ್ಕೆ ಅದರದ್ದೇ ಆದಂಥ ಒಂದು ಕಾನೂನಲ್ಲಿ ಇದೆ. ಅವರು ಹೇಳ್ಬೋದು ನಾನಲ್ಲಿದ್ದೆ, ನನ್ನ ಕೇಳಿಸ್ಲಿಲ್ಲ ಅಂತಾರೆ. ಇವತ್ತೊಬ್ಬರು ನಿನ್ನೆೊಬ್ಬರು ಹೇಳ್ತಾರೆ, ಹಿಂದೆ ಆಗಲೇ ಇಲ್ಲ ಅಂತ ಹೇಳಿದವರು ಹೇಳ್ತಾರೆ ನನಗೊಂದು TV ಕ್ಲಿಪ್ ತೋರಿಸಿದ್ರು, ಅದರಲ್ಲಿ ಇರಲಿಲ್ಲ, ಅದಕ್ಕಾಗಿ ನಾನು ಇಲ್ಲ ಅಂತ ಹೇಳಿದ್ದೇನೆ ಅಂತ ಹೇಳಿದ್ದಾರೆ ಅವರು. ಇದೆಲ್ಲ ಮತ್ತೆ ಅದು ಸರಿಪಡಿಸ್ಬೇಕಲ್ಲ ಮಾಡಿದ ತಪ್ಪನ್ನು. ಆ ಪ್ರಯತ್ನಗಳು ನಡೀತಾ ಇರ್ತದೆ. ಆದರೆ ನನ್ನದೇ ಆದ ವಿಚಾರ ಅಂದರೆ ಯಾಕೆ ರಿಯಾಕ್ಷನ್ ಕೊಡಬೇಕಾಗಿತ್ತು? ಯಾರಾದರೂ TV ಯಲ್ಲಿ ಬಂದಿತ್ತು, ಅವರು ಜಯಕಾರ ಹಾಕೋದನ್ನು TV ಯಲ್ಲಿ ತೋರಿಸಿದ್ದಾರೆ. ಇನ್ನೊಬ್ಬರು ಪಕ್ಕದವರು ಅವ್ರ ಬಾಯಿ ಕೂಡ ಮುಚ್ಚಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದಾಗಿದೆ, ತಪ್ಪಾಗಿದ್ದರೆ ಆತನಿಗೆ ಶಿಕ್ಷೆ ಆಗ್ತದೆ. ಇದನ್ನು ಇಲ್ಲ ಅಂತ ಯಾಕೆ ಹೇಳಬೇಕು? ನನ್ನ ವಿಚಾರ ಇದೆಲ್ಲ ಆ ಪಕ್ಷದ ಮೇಲಿನವ್ರಿಗೆ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಅವ್ರ ರಾಜ್ಯಸಭಾದಲ್ಲಿ ಯಾವ ರೀತಿ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ ಇನ್ನೂ ನೋಡಬೇಕಷ್ಟೇ. ಅದಕ್ಕೆ ಇದಕ್ಕೆ ನಾನು ಸಂಬಂಧ ಹುಡುಕಲ್ಲ. ಜೊತೆಗೆ ಅವರು ಇಬ್ಬರು ಕೂಡ ಅವ್ರ ಬೆಂಬಲಿಗರು ಬಂದವರು ಪಾಸ್ ಪಡೆದೇ ಒಳಗೆ ಬಂದಿದ್ರು ಅನ್ನುವಂಥದ್ದು. ಇಬ್ಬರು ಅಲ್ಲ, ಸುಮಾರು 20 ಜನರಿಗೆ ಅವ್ರು ಪಾಸ್ ತೆಗೆಸ್ಕೊಟ್ಟಿದ್ದಾರೆ. ಅದರಲ್ಲಿ ಈಗೇನು ಕೂಗಿದವರು ಇದ್ದಾರಲ್ಲ ಅವರಲ್ಲಿ ಪಾಸೇ ಇರಲಿಲ್ಲ ಅನ್ನುವಂಥದ್ದು ಕೂಡ ಇವತ್ತಿನ ದಿವಸ ಗೊತ್ತಾಗಿದೆ ಸರ್. ವಿಚಾರಣೆ ಇರ್ಬೋದು. ಹಾಗಾದ್ರೆ ಅವ್ರು ಹೇಳ್ಬೋದು ಇವ್ರು ನಾನು ಕರೆದಿಲ್ಲ, ಅವರಾಗಿ ಬಂದಿದ್ದಾರೆ ಅಂತ ಹೇಳ್ಬೋದು. ಪಾಸ್ ಇಲ್ಲ, ಮಿಕ್ಕಿದವರಿಗೆ ಪಾಸ್ ಕೊಟ್ಟಿದ್ದಾರಲ್ಲ, ಇವರಿಗೆ ಪಾಸ್ ಇಲ್ಲ. ನನ್ನ ಅನಿಸಿಕೆಯಲ್ಲಿ ಪಾಸ್ ಇರಬೇಕು, ಯಾಕೆಂದರೆ ಇಲ್ಲದ್ರೆ ಸೆಕ್ಯೂರಿಟಿ ಅವ್ರು ಬಿಡ್ತಾ ಇರಲಿಲ್ಲ ಅಂತ.